ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ AK ಶೋ. ಸೊ ಏನಪ್ಪ ಅಂದರೆ ಮ್ಯಾಚು RCB ವರ್ಸಸ್ ಗುಜರಾತ್ ಜಾಯಿಂಟ್ಸ್. ಸೊ ಗುಜರಾತ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಚೂಸ್ ಮಾಡಿದರು. ಫಸ್ಟ್ 6 ಓವರ್ಸಲ್ಲಿ ಅಂದರೆ ಪವರ್ ಪ್ಲೇಯಲ್ಲಿ 59 ಸ್ಕೋರ್ ಮಾಡಿದರು. 59 ಅಂದರೆ ಫಸ್ಟ್ ಬಾಲಿಂದನೇ ಅವ್ರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿರೋದು. ಬೆತ್ ಮೂನಿ ಆ್ಯಂಡ್ ಲೋರಾ ಬ್ಯಾಟಿಂಗ್ ಮಾಡಿರೋದು. ಸೊ ಬೇಸಿಕಲಿ ಬೆತ್ ಮೂನಿ ಲೋರಾ ಅವರು ಫಸ್ಟ್ ಬಾಲಿಂದನೇ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿ ಪವರ್ ಪ್ಲೇಯಲ್ಲಿ 59 ರನ್ ಹೊಡೆದಿದ್ದು. ಆಮೇಲೆ ಫಸ್ಟ್ ಅಷ್ಟೇ ವರ್ಸ್ಟ್ ಫೀಲ್ಡಿಂಗು ನಮ್ಮ RCBದು. ಯಾಕೆಂದರೆ 2-3 ಫೋರ್ಗಳನ್ನು ಹಾಗೆ ಅಂದರೆ ಯಾವುದು ಬೌಂಡ್ರಿ ಲೈನಲ್ಲಿ ತಡಿಬೋದಾಗಿತ್ತು ಆ ಬಾಲ್ಸ್ಗಳನ್ನು ಇವ್ರು 4 ಕೊಟ್ಟಿರೋದು. 2 ರನ್ ಆಗೋದೆಲ್ಲ 4 ರನ್ ಕೊಟ್ಟಿರೋದು. ಒಂದು 15-20 ರನ್ ಅಲ್ಲೇ ಹೋಗಿರೋದು ನಮ್ಮದು. ಮತ್ತು ಒಂದೆರಡು ಓವರ್ ಥ್ರೋ ಮಾಡಿದರು. ಅದು ಇವಾಗ ಬ್ಯಾಟಿಂಗ್ ಬರೋದಾದರೆ ಬೆತ್ ಮೂನಿ ಮತ್ತು ಲೋರಾ ಅವರು ಫಸ್ಟು 6 ಓವರ್ಸಲ್ಲಿ ಹೊಡೆದಿರೋದು 59. ಆಮೇಲೆ ಫಸ್ಟು ವಿಕೆಟ್ ಬಿದ್ದಿರೋದು 140 ರನ್ಸ್ಗೆ. ಅದು ರನ್ಔಟು ಲೋರಾ ಅವ್ರದ್ದು. ಇಲ್ಲಾಂದರೆ ಲೋರಾ ಮತ್ತು ಒನ್ ಟೈಮಲ್ಲಿ ಸ್ಕೋರ್ ನೋಡಿದ್ರೆ 220, 230 ಹೋಗೋ ಥರ ಇತ್ತು. ಯಾಕಂದರೆ ಆಫ್ಟರ್ 15 ಓವರ್ಸ್ ಓನ್ಲಿ ಸ್ಕೋರ್ ವಾಸ್ 155. 155 ರನ್ಗೆ 1 ವಿಕೆಟು 15 ಓವರ್ಸ್. ಇನ್ನೂ 5 ಓವರಲ್ಲಿ ಆರಾಮ್ಸೆ ಒಂದು 50-60 ಹೊಡೆದಿದ್ದರು ಅವರು. 210, 220 ಸ್ಕೋರು ಹಾಗೆ ಆಗ್ತಿತ್ತು. ಆದರೆ ಬಟ್ ಎಂಡಲ್ಲಿ ನಾವು ಡೆತ್ ಬಾಲಿಂಗ್ ವಾಸ್ ಗುಡ್. ಸೊ ಸ್ಕೋರ್ ಬಂದುಬಿಟ್ಟು ಹೊಡೆದಿರೋದು 198. ಯಾಕಂದರೆ ಲೋರಾ ಅವ್ರು ಔಟ್ ಆದಮೇಲೆ ಬಂದಿರೋದು ಗಾರ್ಡ್ನರು, ಅದಕ್ಕಿಂತ ಫಸ್ಟು ಲಿಚ್ ಫೀಲ್ಡು. ಇಬ್ಬರು ಲೈಕ್ ಆಸ್ಟ್ರೇಲಿಯನ್ ತುಂಬ ಫಾರ್ಮಲ್ಲಿರೋ ಬ್ಯಾಟ್ಸ್ಮನ್ಸು. ಸೊ ಗಾರ್ಡ್ನರ್ ಫಸ್ಟ್ ಬಾಲ್ ಔಟ್ ಆದ್ರೆ ಅನ್ಕೊತೀನಿ. ಲಿಚ್ ಫೀಲ್ಡ್ ವಾಸ್ ನಾಟ್ ದ್ಯಾಟ್ ಗುಡ್ ಇನ್ ಬ್ಯಾಟಿಂಗ್. ಸೊ 198. ಸೊ ಈ ಒಂದು 50 ನಾವು ಏನು ಸೋತಿದ್ದೀವಿ 19 ಅಥವಾ 20 ರನ್ಗಳಿಂದ ರೌಂಡಲ್ಲಿ ಹೇಳೋದಾದರೆ ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಅವರ್ ಫೀಲ್ಡಿಂಗ್. 1-2-3 4 ಬಿಟ್ಟಿರೋದು, 1-2 ಓವರ್ ಥ್ರೋ ಆಗಿರೋದು, ಅಲ್ಲಿ 2-2 3-3 ರನ್ ಕೊಟ್ಟಿರೋದು. ಅದೇ ರೀತಿ ನಮ್ಮ ಬ್ಯಾಟಿಂಗ್ ಬರೋದಾದರೆ RCB ಬ್ಯಾಟಿಂಗು ಫಸ್ಟು ನನಗೆ ತಲೆ ತಿರುಗೋ ಹೋಗಿರೋದು ಏನಕ್ಕೆ ಅಂದರೆ ವೈ RCB ಇಸ್ ಚೂಸಿಂಗ್ ಸ್ಮೃತಿ ಮಂದನ ಆ್ಯಂಡ್ ಮೇಘನ. ನನಗೆ ಒಂದು ಅರ್ಥ ಆಗ್ತಾಯಿಲ್ಲ. ಬಿಕಾಸ್ ವೆನ್ ಯು ದ ಪ್ಲೇಯರ್ಸ್ ಲೈಕ್ ಸೋಫಿ ಡಿವೈನ್ ಇಸ್ ವಿತ್ ಯು ಆರ್ ಗೋಯಿಂಗ್ ವಿತ್ ಮೇಘನ. ಐ ಆಮ್ ನಾಟ್ ಸೇಯಿಂಗ್ ಮೇಘನ ಈಸ್ ನಾಟ್ ಗುಡ್, ಬಟ್ ಪರ್ಟಿಕ್ಯುಲರ್ಲಿ ಲಾಸ್ಟ್ 2 ಮ್ಯಾಚಸಲ್ಲಿ ನೋಡೋದಾದರೆ ಶಿ ವಾಸ್ ನಾಟ್ ಗುಡ್. ಲಾಸ್ಟ್ ಮ್ಯಾಚಲ್ಲೂ ಅವ್ರು ಆಡಿರಲಿಲ್ಲ. ಈ ಮ್ಯಾಚಲ್ಲೂ ನೋಡೋದಾದರೆ ಅವರು ನಾವು ಫಸ್ಟು 6 ಓವರ್ಸಲ್ಲಿ ಆಡಿರೋದು ಬರೀ 39 ರನ್ ಹೊಡೆದಿದ್ದೀವಿ. ನಮ್ಮ ಬ್ಯಾಟಿಂಗ್ 6 ಓವರ್ಸಲ್ಲಿ ಆಗಿರೋದು ಬರೀ 39 ರನ್ಸ್. ಅದರಲ್ಲೂ ಮೇಘನ ಅವರು ಆಡಿರೋ ಬಾಲ್ಸ್ ಎಷ್ಟಪ್ಪ ಅಂದರೆ 13 ಬಾಲ್ಸ್ 4 ರನ್ನು ಔಟ್ ಆದಾಗ. ಸೊ ಬ್ಯಾಟಿಂಗ್ ಅವ್ರು ಪವರ್ ಪ್ಲೇಲಿ ಹೊಡೆದಿರೋದು ರನ್ ಎಷ್ಟಂದರೆ 12 ಬಾಲ್ಸಲ್ಲಿ 3 ರನ್. 12 ಬಾಲ್ಸ್ ಅಂದರೆ ಆಲ್ಮೋಸ್ಟ್ ಅಲ್ಲಿ 2 ಓವರ್ ಆಡಿದ್ದಾರೆ. 2 ಓವರ್ ಆಡಿ ಬರೀ ಹೊಡೆದಿರೋದೇ 3 ರನ್ನು. ಸೊ ಈ ರೀತಿ ಪವರ್ ಪ್ಲೇಲಿ ಬ್ಯಾಟಿಂಗ್ ಆಡೋದ್ರಿಂದ ನಾವು ಸ್ಕೋರ್ ಮಾಡಿರೋದೇ ಬರೀ 6 ಓವರಲ್ಲಿ 39 ರನ್ನು. ಅದರಲ್ಲೂ ಮೇಘನ ಅವರು ಆಡಿದರೆ ಒಂದು ಸ್ವಲ್ಪ ಪವರ್ ಪ್ಲೇಲಿ ಹೊಡೆದಿದ್ದರೆ 6 ಓವರ್ಸ್ ನನಗೆ ನೀವು ಸ್ಕೋರ್ ಏನು ಚೇಸ್ ಮಾಡ್ತಾಯಿದ್ರು ಅದು 200 ಇರಬೇಕಾದ್ರೆ ಪವರ್ ಪ್ಲೇ ಶುಡ್ ಬಿ ಗುಡ್. ಅಂದರೆ 6 ಓವರ್ಗೆ ಒಂದು 60-70 ರನ್ಸ್ ನೀವು ಪವರ್ ಪ್ಲೇಲಿ ಹೊಡೆದ್ರೆ ಅದು ಮುಂದೆ ಬರುವಂಥ ಬ್ಯಾಟ್ಸ್ಮನ್ಗೆ ಈಸಿ ಆಗುತ್ತೆ. ಬಟ್ ಇಲ್ಲಿ ನೋಡ್ತಿರೋದಾದರೆ ಮೇಘನ ಅವ್ರನ್ನ ಏನಕ್ಕೆ ಕಳಿಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ದೇ ಕ್ಯಾನ್ ಸೆಂಡ್ ಇಟ್ 1 ಡೌನ್ or 2 ಡೌನ್. ಬಟ್ ನೀವು ಸೋಫಿ ಡಿವೈನ್ ವೆರಿ ಡಿಸ್ಟ್ರಕ್ಟಿವ್ ಪ್ಲೇಯರ್ ಅಂತ ಹೇಳ್ಬೋದು. ಅವರು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ನ ನೀವು 4th ಪೊಸಿಷನ್ಗೆ ಅಥವಾ 5th ಪೊಸಿಷನ್ ಕಳಿಸಿದ್ರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ನನ್ನ ಪ್ರಕಾರ. ಯಾಕಂದರೆ ಅಲ್ಲಿ ಆಲ್ರೆಡಿ ರಿಚಾ ಘೋಷ್ ಇದ್ದಾರೆ, ವೇರಮ್ ಇದ್ದಾರೆ, ಐ ಕಮ್ ಟು ದೆಮ್. ಬಟ್ ಸೋಫಿ ಡಿವೈನ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಇರೋದ್ರಿಂದ ನೀವು ಸ್ಮೃತಿ ಮಂದನ ಜೊತೆ ಕಳಿಸ್ಬೋದಾಗಿತ್ತು. ಯಾಕಂದರೆ ನೀವು ಚೇಸಿಂಗ್ 200 ಸ್ಕೋರ್ ಇರಬೇಕಾದ್ರೆ ಯು ಶುಡ್ ಸೆಂಡ್ ಸೋಫಿ ಡಿವೈನ್ ಆ್ಯಂಡ್ ಸ್ಮೃತಿ ಮಂದನ. ಸೋಫಿ ಡಿವೈನ್ ಹೊಡಿಬಡಿ ಆಟಗಾರರು ಒಂಥರ. ಸೊ ಬಂದರೆ ಅವ್ರು 6 ಓವರ್ ಗೊತ್ತಿದೆ ಅವ್ರಿಗೆ. ಬಿಕಾಸ್ ಅವ್ರಿಗಿರುವಂಥ ಎಕ್ಸ್ಪೀರಿಯೆನ್ಸು, ಅವ್ರಿಗೆ ಆಡಿರುವಂಥ ಇಂಟರ್ನ್ಯಾಷನಲ್ ಮ್ಯಾಚಸ್ಸು ಮೇಘನ ಅವ್ರಿಗಿಲ್ಲ. ಸೊ ವೆನ್ ಯು ಹ್ಯಾವ್ ಪ್ಲೇಯರ್ ಲೈಕ್ ಸೋಫಿ ಡಿವೈನ್, ಯು ಸೆಂಡಿಂಗ್ ಸೋಫಿ ಡಿವೈನ್ ನೀವು ಕಳಿಸ್ಬೇಕಾಗಿತ್ತು. ಬಟ್ ನೀವು ಐ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಆನ್ ಇನ್ RCB ಮ್ಯಾನೇಜ್ಮೆಂಟ್. ಯಾಕಂದರೆ ಸೋಫಿ ಡಿವೈನ್ನ ಕಳಿಸ್ಲಿಲ್ಲ. ಸೊ ಅವರು ಬಂದು ಆಮೇಲೆ ಸೆಕೆಂಡ್ ಡೌನ್ ಬಂದರು. ಆಮೇಲೆ ಫಸ್ಟು ವಿಕೆಟ್ ಬಿದ್ದಿದ್ದು ಅದೇ 13 ಬಾಲ್ಸ್ 4 ರನ್ಸ್ ಮೇಘನ ಅವರು. ಅದಾದಮೇಲೆ ಎಲಿಸಾ ಪೇರಿ ಅವ್ರು ಹೊಡೆದಿರೋದು 24 ರನ್ನು. ಆಮೇಲೆ ಸೋಫಿ ಡಿವೈನ್ ಬಂದರು. ಸೋಫಿ ಡಿವೈನ್ ಬಂದಾಗಂತರೂ ಲೈಕ್
ಆಲ್ಮೋಸ್ಟ್ 12 ರನ್ಸ್ ಪರ್ ಓವರ್ ಬೇಕಾಗಿತ್ತು. 12 ರನ್ಸ್ 13 ರನ್ಸ್ ಬೇಕಾಗಿರುವಾಗ ಬಂದಿದ್ದು. ಶಿ ಸ್ಕೋರ್ಡ್ 23 ರನ್ಸ್ ಆಫ್ 16 ಬಾಲ್ಸ್. ಆಮೇಲೆ ಬಂದಿದ್ದು ರಿಚಾ ಘೋಷ್ ಅವರು ಹೊಡೆದಿದ್ದು 30 ರನ್ನು. ಈ ರಿಚಾ ಅವ್ರು ಔಟ್ ಆದಮೇಲೆ ಅನಿಸಿರೋದು ಅಷ್ಟೇ, ಒಂದು 60-70 ರನ್ನಿಂದ ಪಕ್ಕಾ ಸೋಲ್ತೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು 19 ರನ್ಗೆ ಬಂದಿದ್ದು ಹೆಂಗಪ್ಪ ಅಂದರೆ ವೇರ್ಹಮ್, ಅಗೇನ್ ಒನ್ ಮೋರ್ ಆಸ್ಟ್ರೇಲಿಯನ್ ಪ್ಲೇಯರ್, ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಬಾಲಿಂಗು ಚೆನ್ನಾಗಿ ಹಾಕಿದ್ರು, ಬಟ್ ಬ್ಯಾಟಿಂಗಲ್ಲಿ 22 ಬಾಲ್ 22 ಬಾಲ್ಸ್ 22 ಬಾಲಲ್ಲಿ 48 ರನ್ ಹೊಡೆದ್ರು. ಲಾಸ್ಟ್ 2-3 ಓವರ್ಸ್ ತುಂಬಾ ಚೆನ್ನಾಗಿ ಆಡಿದ್ರು. ಸೊ ಬೇಸಿಕಲಿ 50 ಮಾಡೋಕ್ಕಾಗಲಿಲ್ಲ ಅವ್ರಿಗೆ. 48 ರನ್ಸು ರನ್ಔಟ್ ಆದರು. ಐ ಥಿಂಕ್ ಲಾಸ್ಟ್ ಸೆಕೆಂಡ್ ಓವರ್ ಲಾಸ್ಟ್ ಬಾಲ್ ಔಟ್ ಆದರು. ಆಮೇಲೆ ಯಾರು ಹೇಳ್ಕೊಳ್ಳೋಂಗೆ ಯಾರು ಚೆನ್ನಾಗಿ ಬ್ಯಾಟಿಂಗ್ ಆಡಿಲ್ಲ. ಅದೇ ಸ್ಕೋರ್ ವಾಸ್ ಹೈ. ನನಗನ್ಸೋ ಮಟ್ಟಿಗೆ 200 ತನಕ ಚೇಸ್ ಮಾಡ್ಬೋದಾಗಿತ್ತು. ಐ ಥಿಂಕ್ ವಿ ಲಾಸ್ಟ್ ದ ಮೂಮೆಂಟಮ್ ಇನ್ ಪವರ್ ಪ್ಲೇಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಆಡಿದರೆ ಸೋಫಿ ಡಿವೈನ್ ಅವರು 4th ಪೊಸಿಷನಲ್ಲೇ ನೀವು ನೋಡೋದಾದರೆ ಸೋಫಿ ಡಿವೈನ್ ಅವರು ಚೆನ್ನಾಗಿ ಆಡಿ, ಎಲಿಸಾ ಪೇರಿ ಮತ್ತು ರಿಚಾ ಘೋಷ್ ಮಿಡಲ್ ಆರ್ಡರಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ಟುಡೇ ವಿ ಹ್ಯಾವ್ ಸೀನ್ ಬ್ಯಾಟಿಂಗ್ ಆಫ್ ವೇರ್ಹಮ್ ಆಲ್ಸೋ 48 ರನ್ಸ್ ಆಫ್ 22 ಬಾಲ್ಸ್. ಸೊ ಕೆಳಗಡೆ ಇರುವಂಥ ಬ್ಯಾಟ್ಸ್ಮನ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಟಾಪ್ ಆರ್ಡರಲ್ಲಿ ನಾವು ಬೇರೆ ಲೈಕ್ ಮುಂಬೈ ಇಂಡಿಯನ್ಸ್ ನೋಡಿ, ಅಥವಾ ಇವತ್ತು ಗುಜರಾತ್ ನೋಡಿ 6 ಓವರ್ಸಲ್ಲಿ ಆಡಿರೋ ಬ್ಯಾಟಿಂಗು. ಸೊ ನಮ್ಮದು ಪ್ರಾಬ್ಲಮ್ ಏನಂದರೆ ಪವರ್ ಪ್ಲೇಯಲ್ಲಿ ನಾವು ವಿ ಆರ್ ನಾಟ್ ಸ್ಕೋರಿಂಗ್ ನಿಯರ್ ಟು 60. ಮೇ ಬಿ ಒನ್ ಮ್ಯಾಚಲ್ಲಿ ಮಾತ್ರ ನಾವು 55 or 60 ಹೊಡೆದಿರೋದು. ಉಳ್ಕಿರೋ ಎಲ್ಲ ಮ್ಯಾಚಲ್ಲಿ ನೋಡಿದ್ರೆ ವಿ ಆರ್ ಲೈಕ್ ಎವ್ರೇಜ್ 45ರಿಂದ 50 ಆಗಿರ್ಬೋದು, ನಾಟ್ ಮೋರ್ ದೆನ್ ದ್ಯಾಟು. ಸೊ ಆ ಒಂದು ಇದರಲ್ಲಿ ಮುಂದೆ ಬರುವಂಥ ಮ್ಯಾಚಸ್ ಐ ಥಿಂಕ್ ಒಂದು 4 ಮ್ಯಾಚ್ ಇರ್ಬೋದು. ಆ 4 ಮ್ಯಾಚಲ್ಲಿ ಸೋಫಿ ಡಿವೈನ್ ಅವರು ಮೇಲ್ ಆರ್ಡ್ರಲ್ಲಿ ಆಡಿದ್ರೆ ಟಾಪ್ ಆರ್ಡ್ರಲ್ಲಿ ಆಡಬೇಕು. ಆಡಿದ್ರೆ ವಿಚ್ ಇಸ್ ಗುಡ್ ಫಾರ್ RCB ಟೀಮ್. ಮೇಘನ ಅವರು 1 ಡೌನ್ ಕಳಿಸಿದ್ರು, ಓಕೆ. ಸೋಫಿ ಡಿವೈನ್ ಹೊಡಿಬೇಡಿ ಆಟಗಾರ, ಅವ್ರು ಔಟ್ ಆದ್ರೂ ನೀವು ಯು ಕ್ಯಾನ್ ಅಗೇನ್ ಸಿ ಹರ್ ಮೇಘನ ಇನ್ ಪವರ್ ಪ್ಲೇ ಓನ್ಲಿ. ಬಟ್ ಸೋಫಿ ಡಿವೈನ್ನ ನಾವು ಲಾಸ್ಟ್ ಸೀಸನಲ್ಲೂ ನೋಡಿದ್ವಿ, ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಮೇ ಬಿ ಮೂಮೆಂಟಮ್ ಇಲ್ಲ. ಸೊ ಹಾಗಂತ ನೀವು ಒಂದು ಸಲ ಟಾಪ್ ಆರ್ಡರ್ಲಿ ಆಡಿಸೋದು, ಒಂದು ಸಲ ಕೆಳಗಡೆ ಆಡಿಸೋದು, ಅಥವಾ 4th or 5th ಪೊಸಿಷನಲ್ಲಿ ಆಡಿಸೋದು ಸರಿಯಲ್ಲ. ಸೊ ಲೆಟರ್ ಪ್ಲೇ ಇನ್ ಟಾಪ್ ಆರ್ಡರ್ ಓನ್ಲಿ, ನನ್ನ ಅನಿಸಿಕೆ ಪ್ರಕಾರ. ನಿಮಗೇನು, ಐ ಥಿಂಕ್ ಯು ಪೀಪಲ್ ಆಲ್ಸೋ ಫೀಲ್ ದ ಸೇಮ್ ಥಿಂಗ್. ಸೊ ಇಷ್ಟೇ, ಇನ್ನೊಂದು 4 ಮ್ಯಾಚ್ ಇದೆ. ಅದರಲ್ಲಿ ಐ ಥಿಂಕ್ ಟಾಪ್ 3 ವಿಲ್ ಬಿ ಕ್ವಾಲಿಫೈಯರ್ಸ್. ನೋಡೋಣ ಇನ್ನು ಬರೋ ಮ್ಯಾಚಸಲ್ಲಿ ಹೆಂಗೆ ಆಡ್ತಾರೆ ನೋಡಬೇಕು. ಇಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅದೇ ಹೇಳ್ದಂಗೆ ಬ್ಯಾಟಿಂಗ್ ವಾಸ್ ಓಕೆ, ನಾಟ್ ದ್ಯಾಟ್ ಗುಡ್ ಇನಫ್ ಟು ಚೇಸ್ ದ ಸ್ಕೋರ್. ಸೊ ಹಾಗಾಗಿ ಇನ್ನೊಂದು ಐ ಥಾಟ್ ಬೆತ್ ಮೂನಿ, ಲೋರಾ ಆ್ಯಂಡ್ ಲಿಚ್ಫೀಲ್ಡ್ ಇವ್ರು ಇದ್ದಾಗ ಐ ಥಾಟ್ ಶ್ರೇಯಾಂಕ ಪಾಟೀಲ್ ವಿಲ್ ಗೆಟ್ ದ ಚಾನ್ಸ್. ಯಾಕಂದರೆ ಅವರು ರೈಟ್ ಆರ್ಮ್ ಸ್ಪಿನ್ ಮಾಡೋದ್ರಿಂದ ವಿಲ್ ಬಿ ಟಫ್ ಫಾರ್ ದ ಲೆಫ್ಟ್ ಹ್ಯಾಂಡರ್ಸ್ ಟು ಪ್ಲೇ. ಅವ್ರು ಇಂಟರ್ನ್ಯಾಷನಲ್ಲು ಆಡಿದ್ದಾರೆ ಶ್ರೇಯಾಂಕ ಪಾಟೀಲ್, ಲೆಫ್ಟ್ ಹ್ಯಾಂಡರ್ಗೆ ತುಂಬ ಚೆನ್ನಾಗಿ ಬೌಲಿಂಗ್ ಹಾಕ್ತಾರೆ. ಬಟ್ ಗೊತ್ತಿಲ್ಲ, ಇವತ್ತು ಅವ್ರಿಗೆ ಚಾನ್ಸ್ ಸಿಗಲಿಲ್ಲ. ಐ ಥಾಟ್ ಶಿ ವಿಲ್ ಗೆಟ್ ಅ ಚಾನ್ಸ್ ಬಿಕಾಸ್ ಲಾಸ್ಟ್ ಮ್ಯಾಚಲ್ಲಿ ಶ್ರೇಯಾಂಕ ಪಾಟೀಲ್ ಆಡಿರಲಿಲ್ಲ. ಏನಕ್ಕೆ ಅಂದರೆ ಅವರು ನಿಗಲ್ಲಾಗಿದೆ, ಏನೋ ಇಂಜುರಿ ಹೇಳಿದರು. ಸೊ ಸಮ್ ಅದರ್ ಪರ್ಸನ್ ಗಾಟ್ ದ ಚಾನ್ಸ್. ಬಟ್ ಇವತ್ತೇನು ರೀಸನ್ ಇರಲಿಲ್ಲ, ಜಸ್ಟ್ ದೇ ವೆಂಟ್ ವಿತ್ ದ ವಿನ್ನಿಂಗ್ ಟೀಮ್ ಆಫ್ ಲಾಸ್ಟ್ ಮ್ಯಾಚ್. ಸೊ ಶ್ರೇಯಾಂಕ ಪಾಟೀಲ್ ಅವ್ರಿಗೆ ಚಾನ್ಸ್ ಸಿಕ್ಕಿದ್ರೆ ಮೇ ಬಿ, ಯಾಕಂದರೆ ಅವರು ಸ್ಪಿನ್ನರ್ ಆಗಿ ರೈಟ್ ಹ್ಯಾಂಡ್ ಅವ್ರ ಲೆಫ್ಟ್ ಹ್ಯಾಂಡ್ ಯಾರ್ಕರ್ನ ತುಂಬ ಚೆನ್ನಾಗಿ ಹಾಕ್ತಾರೆ, ಸ್ಕೋರ್ ಮಾಡೋಕ್ಕೆ ಕೊಡೋಲ್ಲ. ಸೊ ಬ್ಯಾಟಿಂಗಲ್ಲಿ ಹಿಂದ್ಗಡೆ ಹೊಡೆಯೋದಾಗಿರಲಿ ಅಥವಾ ಮುಂದ್ಗಡೆನೂ ಅಂದರೆ ಬಾಲ್ನ ಈಸಿಯಾಗಿ ಕೊಡೋಲ್ಲ ಅವರು ಹೊಡೆಯೋಕ್ಕೆ. ಸೊ ಹಾಗಾಗಿ ಶ್ರೇಯಾಂಕ ಪಾಟೀಲ್ ಚಾನ್ಸ್ ಸಿಗುತ್ತೆ ಅಂದ್ಕೊಂಡೆ. ಬಟ್ ಓಕೆ, ಬಟ್ ಅದೇ ಬ್ಯಾಟಿಂಗ್ ವಾಸ್ ಗುಡ್ ಫ್ರಮ್ ಗುಜರಾತ್ ಜೈಂಟ್ಸ್, ಸ್ಪೆಷಲಿ ದ ಓಪನರ್ಸ್. ಅದೇ ಹೇಳಿದ್ನಲ್ಲ, 140 ರನ್ಸ್ಗೆ 1 ವಿಕೆಟ್ ಅಂದರೆ ಅದು ರನ್ಔಟು. ಇಲ್ಲ ಅಂದಿದ್ರೆ ಅವರು ಪಕ್ಕಾ 220 to 230 ಶೋರ್ ಆಗಿತ್ತು. ಓಕೆ, ಇನ್ನು ಬರೋ ಮ್ಯಾಚಸಲ್ಲಿ ಹೆಂಗೆ ಮಾಡ್ತಾರಂತ ನನಗಂತೂ ಗೊತ್ತಿಲ್ಲ. ಮೇ ಬಿ ಸೋಫಿ ಡಿವೈನ್ನ ಮೇಲೆ ಕಳಿಸಿದ್ರೆ ವಿಚ್ ಇಸ್ ಗುಡ್. ಸೊ ನಿಮಗೇನು ಅನಿಸುತ್ತೋ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ಯು ಲೈಕ್ ಇಟ್.
ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗಿ ಟ್ರೈ ಮಾಡ್ತೀನಿ ಮಾತಾಡೋಕ್ಕೆ. ಒಂದು ಸ್ವಲ್ಪ ನನ್ನ ಮಾತನ್ನು ಅಂದರೆ ಸ್ಲ್ಯಾಂಗು ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಎಲ್ಲಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ. ನಮಸ್ಕಾರ. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.